218ನೇ ಫಲಪುಷ್ಪ ಪ್ರದರ್ಶನ ಫ್ಲವರ್ ಶೋಗೆ ಸಿಎಂ ಕೂಡ ಚಾಲನೆ ಕೊಟ್ಟಿರುವಂತದ್ದು. ಸದ್ಯ ನಾನೀಗ ಲಾಲ್ಬಾಗ್ ಅಲ್ಲಿ ಇರುವಂತದ್ದು. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಲಾಲ್ಬಾಗ್ ಫ್ಲವರ್ ಶೋ ಅಂದ್ರೆ ಎಲ್ಲರೂ ಕೂಡ ಬಹಳಷ್ಟು ಕಣ್ತುಂಬಿಕೊಳ್ಳುವಂತಹ ಕ್ಷಣ ಅಂತಾನೆ ಹೇಳ್ಬೋದು. ಅದರಲ್ಲಿ ಕೂಡ 218ನೇ ಫಲಪುಷ್ಪ ಪ್ರದರ್ಶನವನ್ನ ಲಾಲ್ಬಾಗ್ ಅಲ್ಲಿ ಮಾಡ್ತಾ ಇರುವಂತದ್ದು. ಸೊ ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಇಂದಿನಿಂದ 12 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ಕೂಡ ನಡೆಯಲಿದೆ. ಸೊ ವಿಶೇಷವಾಗಿ ಪ್ರತಿ ಬಾರಿ ಕೂಡ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಫಲಪುಷ್ಪ ಪ್ರದರ್ಶನವನ್ನ ಕೂಡ ಮಾಡುವಂತದ್ದು. ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಸಂಗೊಳ್ಳಿ ರಾಯಣ್ಣರ ವೀರಗಾಥೆ ಅನಾವರಣಗೊಳಿಸಿರುವಂತದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡಿದ್ರಿ. ಸೊ ಮುಂಜಾನೆ 6 ಗಂಟೆಯಿಂದ 9 ಗಂಟೆವರೆಗೆ ಕೂಡ ಲಾಲ್ಬಾಗ್ ಫ್ಲವರ್ ಶೋ ವೀಕ್ಷಣೆಗೆ ಕೂಡ ಅವಕಾಶವನ್ನ ಕೂಡ ಮಾಡಿಕೊಟ್ಟಿರುವಂತದ್ದು. ಗಾಜಿನ ಮನೆಯ ಪ್ರವೇಶ ರಾತ್ರಿ 7 ಗಂಟೆವರೆಗೆ ಮಾತ್ರ ಇರುತ್ತೆ. ವಾರಾಂತ್ಯದಲ್ಲಿ ಇದಕ್ಕೆ ಒಂದು ಚಾರ್ಜ್ ಕೂಡ ಇರುತ್ತೆ. 100 ರೂಪಾಯಿ. ಹಾಗೇನೆ 12 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ 30 ರೂಪಾಯಿ ಶುಲ್ಕವಿರುವಂತದ್ದು. ಅಷ್ಟು ಮಾತ್ರವಲ್ಲದೆ ಸಮವಸ್ತ್ರ ಹಾಕಿಕೊಂಡು ಬಂದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನ ಕೂಡ ಮಾಡಿದ್ದಾರೆ. ಸದ್ಯ ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ವೆರೈಟಿ ಹೂಗಳಿಂದ ಕೂಡ ಒಂದು ಡೆಕೋರೇಷನ್ ಅನ್ನ ಕೂಡ ಮಾಡಿರುವಂತದ್ದು. ಸೊ ಬೇರೆ ಬೇರೆ ಕಡೆಗಳಿಂದ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕಡೆಗಳಿಂದ ತಂದು ಫಲಪುಷ್ಪನ ಪ್ರದರ್ಶನವನ್ನ ಕೂಡ ಮಾಡಲಾಗುತ್ತೆ. ಈ ಬಾರಿ 11 ಲಕ್ಷ ಜನ ಬರುವ ನಿರೀಕ್ಷೆ ಇರುವಂತದ್ದು. ಸೊ ಹೀಗಾಗಿ ಸದ್ಯ ನೀವು ದೃಶ್ಯದಲ್ಲಿ ಏನ್ ನೋಡ್ತಾ ಇದ್ದೀರಾ, ಸೊ ಇದು ಆಂಥೋರಿಯಂ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಜರ್ಬೇರ್ ಆಗಿರ್ಬೋದು, ಆರ್ಕಿಡ್ ರೆಡ್ ಹಾರ್ಟ್ ಪೋಕರ್ ಆಗಿರ್ಬೋದು, ಆಸ್ಟೋರಾ ಮೆರಿಯನ್ ಲಿಲ್ಲಿ, ಪೋಷಿಯಾ ಸೇರಿದಂತೆ ಹಲವು ಹೂಗಳ ಬಳಕೆಯನ್ನು ಕೂಡ ಮಾಡಿರುವಂತದ್ದು. ಸದ್ಯ ಈ ಬಾರಿ ಕೂಡ ವಿಶೇಷವಾದಂತಹ ಥೀಮ್ ಅನ್ನ ಇಟ್ಕೊಂಡು, ಯಾಕಂದ್ರೆ ಸಿಎಂ ಕೂಡ ಇದರ ಬಗ್ಗೆ ವೀಕ್ಷಣೆಯನ್ನ ಮಾಡಿ ಬಹಳಷ್ಟು ಇದರ ಬಗ್ಗೆ ಹೊಗಳಿರುವಂತದ್ದು. ಯಾಕಂದ್ರೆ ಬಹುತೇಕವಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಹೂಗಳೇನಿದೆ ಪ್ರತಿದಿನ ಅಂದ್ರೆ 2 ದಿವಸಕ್ಕೊಮ್ಮೆ ಇಲ್ಲಿ ಹೂಗಳು ಬಾಡಿದ್ರೆ ಅದನ್ನ ಬೇರೆ ಪಡಿಸುವಂತದ್ದಾಗಿರ್ಬೋದು, ಅದಕ್ಕೆ ನೀರು ಸಿಂಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಬಹುತೇಕವಾಗಿ ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಫಲಪುಷ್ಪ ಪ್ರದರ್ಶನಕ್ಕೆ ಬರ್ತಾರೆ. ಆದ್ರೆ ವೀಕೆಂಡ್ ಆದ ಕಾರಣ ವೀಕೆಂಡ್ ಅಲ್ಲಿ ಬಹಳಷ್ಟು ಜನ ಸೇರುವ ಸಾಧ್ಯತೆ ಇರುವಂತದ್ದು. ಸೊ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನವನ್ನ ಕೂಡ ಈಗಾಗಲೇ ಆಯೋಜನೆ ಮಾಡಿರುವಂತದ್ದು. ಸೊ ಅದರಲ್ಲಿ ಕೂಡ ಮಕ್ಕಳಿಗೆ ಆಗಿರ್ಬೋದು, ಹಿರಿಯರಿಗೆ ಆಗಿರ್ಬೋದು, ಸೊ ಇಲ್ಲಿನ ಅಂದ್ರೆ ಇವತ್ತು ಏನು ನಿರ್ಮಾಣ ಮಾಡಿರುವಂತಹ ಕಿತ್ತೂರು ಕೋಟೆ ವೀಕ್ಷಿಸಿ ಜನರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಸೊ ಮಕ್ಕಳಾಗಿರ್ಬೋದು, ದೊಡ್ಡವರು ಅಂದ್ರೆ ಈ ಹಿಂದಿನ ಇತಿಹಾಸವನ್ನ ಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೇನೆ ಸಂಗೊಳ್ಳಿ ರಾಯಣ್ಣ ಅವರ ಬಗೆಗಿನ ಜೀವನ ಚರಿತ್ರೆ ಆಗಿರ್ಬೋದು, ಅವರ ಉದ್ದೇಶವನ್ನ ಸಂಪೂರ್ಣವಾಗಿ ವಿವರಣೆಯನ್ನ ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ ಹೇಳ್ಬೇಕಾದ್ರೆ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಇವತ್ತಿನಿಂದ ಚಾಲನೆ ಸಿಕ್ಕಿದೆ. ಸೊ ಬಹುತೇಕ ಸಿಲಿಕಾನ್ ಸಿಟಿ ಜನತೆ ಅಲ್ಲದೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಬಂದು ವೀಕ್ಷಣೆಯನ್ನ ಕೂಡ ಮಾಡ್ತಾರೆ. ಲಾಲ್ಬಾಗ್ ಫ್ಲವರ್ ಶೋ ಸದ್ಯ ಈಗಾಗಲೇ ಫ್ಲವರ್ ಶೋ ಆರಂಭವಾಗಿರುವಂಥದ್ದು. ಎಷ್ಟೇ ಒತ್ತಡದ ಜೀವನ ಇದ್ರೂ ಕೂಡ ಈ ಫ್ಲವರ್ ಶೋ ಅನ್ನು ನೋಡುವಾಗ ಮನಸ್ಸಿಗೆ ಬಹಳಷ್ಟು ಮುದ ನೀಡುತ್ತೆ. ಅದರಲ್ಲೂ ಕೂಡ ಲಾಲ್ಬಾಗಲ್ಲಿ ವೆರೈಟಿ ಆದಂತಹ ಫ್ಲವರ್ ಶೋಗಳನ್ನು ಕೂಡ ಇಟ್ಟಿರುವಂಥದ್ದು. ಬೇರೆ ಬೇರೆ ಕಡೆಗಳಿಂದ ತಂದು ಫ್ಲವರ್ಗಳನ್ನು ಈಗಾಗಲೇ ಜೋಡಣೆ ಮಾಡಿದ್ದಾರೆ. ಸೊ ಪ್ರತಿ ಬಾರಿ ಕೂಡ ಇದೇ ರೀತಿಯಾದಂತಹ ಥೀಮ್ನಿಂದ ಕೂಡಿರುತ್ತೆ. ಸೊ ಈ ಬಾರಿ ಕೂಡ ವಿಶೇಷವಾಗಿ ಮಕ್ಕಳಿಗೆ ಅಂದರೆ ಕಿತ್ತೂರು ಸಂಸ್ಥಾನದ ಬಗ್ಗೆ ಈಗಾಗಲೇ ಒಂದು ಅವರಿಗೆ ಪರಿಚಯ ಮಾಡೋ ಮೂಲಕ ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡಬಹುದು. 12ನೇ ಶತಮಾನದಲ್ಲಿ ಗಿಜನಗಳ್ಳಿ ಎಂದು ಕರೆಯಲ್ಪಡುವಂತಹ ಕಿತ್ತೂರು ಕಾಲಾಂತರದಲ್ಲಿ ರಾಜಕೀಯ ನೆಲೆಯಾಗಿ ಕಿತ್ತೂರು ಅರಸರ ಕೇಂದ್ರ ಸ್ಥಳವಾಗಿ ಪ್ರಸಿದ್ಧಿಯನ್ನು ಕೂಡ ಪಡೆದಿರುವಂತದ್ದು. ಸೊ ಈಗಿನ ಜನರೇಷನ್ಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಲಾಲ್ಬಾಗ್ ಫ್ಲವರ್ ಶೋ ಅನ್ನ ಆರಂಭಿಸಲಾಗಿರುವಂತದ್ದು. ನೀವು ನೋಡ್ತಾ ಇರಬಹುದು ಚಿನ್ನರಿಗಳು ಎಷ್ಟು ಖುಷಿಯಿಂದ, ಯಾಕಂದ್ರೆ ಮಕ್ಕಳು ಒಂದು ಬರೀ ಪಾಠ ಮಾತ್ರವಲ್ಲದೆ ಈ ತರವಾದಂತಹ ಇತಿಹಾಸವನ್ನ ಅಂದ್ರೆ ಅವರಿಗೆ ಗೊತ್ತಿರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಲಾಲ್ಬಾಗ್ ಫ್ಲವರ್ ಶೋಗೆ ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಯೂನಿಫಾರ್ಮ್ ಹಾಕೊಂಡು ಬರುವಂತಹ ಮಕ್ಕಳಿಗೆ ಉಚಿತವಾಗಿ ಪ್ರವೇಶ ಇರುತ್ತೆ. ಸೊ ಸದ್ಯ ಇಲ್ಲಿ ಟೀಚರ್ಸ್ಗಳು ಕೂಡ ಇದ್ದಾರೆ ಅವ್ರ ಜೊತೆ. ಸೊ ಇಲ್ಲಿ ಅಂತಹ ಏನೆಲ್ಲ ನಡೆಯುತ್ತೆ, ಸೊ ಕಿತ್ತೂರು ರಾಣಿ ಬಗ್ಗೆ ಆಗಿರ್ಬೋದು, ಫ್ಲವರ್ಸ್ಗಳ ಬಗ್ಗೆ ಈಗಾಗಲೇ ವರ್ಣನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಕಿತ್ತೂರಿನ ಆರಂಭ ರಾಜ್ಯದಲ್ಲಿ 1660ರಿಂದ 1691ರವರೆಗೆ ರಾಜ್ಯವನ್ನಾಳಿದ ಅಲ್ಲಪ್ಪ ಗೌಡನ ಕಾಲಕ್ಕೆ ಕಿತ್ತೂರು ರಾಜ್ಯದ
ರಾಜಧಾನಿ ಕೂಡ ಆಗಿರುವಂತದ್ದು. ಕಿತ್ತೂರಿನಲ್ಲಿ ಕೋಟೆ ಹಾಗೇನೆ ಅರಮನೆ ನಿರ್ಮಾಣಕ್ಕೆ ಗೋವೆಯ ಪೋರ್ಚುಗೀಸರ ನೆರವನ್ನ ಕೂಡ ಪಡೆದಿರುವಂತದ್ದು. ಸದ್ಯ ಕಿತ್ತೂರು ಸಂಸ್ಥಾನ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಹಾಗೇನೆ ಫಲಕಗಳನ್ನ ಕೂಡ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಪ್ರಮುಖವಾಗಿ ಕಿತ್ತೂರು ಸಂಸ್ಥಾನ ಏನಿದೆ ಅದರ ಪ್ರಮುಖ ಘಟ್ಟಗಳು ಏನಿದೆ, ಸೊ ಅದರಲ್ಲಿ ಯಾರೆಲ್ಲ ಇದ್ರು, ಕಿತ್ತೂರು ಯಾವ ರೀತಿಯಾದಂತಹ ನಮ್ಮ ನಾಡಿನ ಜನತೆಗೆ ಒಂದು ಸೇವೆಯನ್ನ ಮಾಡಿದ್ರು, ಸೊ ಇದರ ಬಗ್ಗೆ ಸಂಪೂರ್ಣವಾದಂತಹ ವರ್ಣನೆಯನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ದೊಡ್ಡದಾದಂತಹ ಬೃಹತ್ತಾದಂತಹ ಅವರ ವರ್ಣನೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಗ್ಗೆ ಕೂಡ ಅವರ ಜೀವನ ಚರಿತೆಯನ್ನು ಕೂಡ ಇಲ್ಲಿ ನಮೂದು ಮಾಡಿರುವಂತದ್ದು. ಸದ್ಯ ಬಹುತೇಕವಾಗಿ ಬಹಳ ಕಡೆಗಳಿಂದ ಕೂಡ ಇಲ್ಲಿ ವೀಕ್ಷಣೆಗೆ ಕೂಡ ಬರ್ತಾ ಇದ್ದಾರೆ. ಸೊ ಒಟ್ಟಾರೆ ಇಲ್ಲಿ ನೀವು ಪ್ರಮುಖವಾದ ಅಂಶಗಳನ್ನ ಕೂಡ ಗಮನಿಸಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಐಕ್ಯ ಸ್ಥಳ ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಹೂವಿನ ಮೂಲಕ ಯಾವ ರೀತಿ ವರ್ಣನೆ ಮಾಡಿದ್ದಾರೆ ಅಂತ. ಕಿತ್ತೂರು ರಾಣಿ ಚೆನ್ನಮ್ಮನವರ ಐಕ್ಯ ಸ್ಥಳ ಬೈಲಹೊಂಗಲಾಗಿದೆ. ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಸಂಪೂರ್ಣ ಜೀವನ ಚರಿತೆ ಏನಿದೆ ಅದನ್ನ ಮಂಟಪದ ಮೂಲಕ, ಸೇವಂತಿಗೆ ಮೂಲಕ ಅದನ್ನ ಅನಾವರಣ ಮಾಡಿರುವಂಥದ್ದು. ಬೈಲಹೊಂಗಲದಲ್ಲಿ ಗೃಹ ಬಂಧನದಲ್ಲಿದ್ದು ಸ್ವಾತಂತ್ರ್ಯದ ಕನಸು ಕಾಣುತ್ತಲೇ ಈಕೆ ಫೆಬ್ರವರಿ 2ರಂದು ನಿಧನರಾಗ್ತಾರೆ. ಚೆನ್ನಮ್ಮನವರ ಅಂತ್ಯ ಸಂಸ್ಕಾರ ಕೂಡ ಇಲ್ಲೇ ನೆರವೇರುತ್ತೆ. ಸೊ ಚೆನ್ನಮ್ಮನವರ ಸಮಾಧಿ ಇದ್ದ ಜಾಗದಲ್ಲಿ ಈಗ ಕರ್ನಾಟಕ ಸರ್ಕಾರ ಬೃಹತ್ತಾದ ಐಕ್ಯ ಮಂಟಪ ಸ್ಮಾರಕವನ್ನ ಕೂಡ ನಿರ್ಮಿಸಿರುವಂತದ್ದು. ಅದರ ಚಿತ್ರಣವನ್ನ ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಕೂಡ ತೋರಿಸ್ತಿರುವಂತದ್ದು. ಯಾಕಂದ್ರೆ ಇಂಡಿಪೆಂಡೆನ್ಸ್ ಡೇ ಆದ ಕಾರಣ ಲಾಲ್ಬಾಗ್ ಫ್ಲವರ್ ಶೋ ಅನ್ನ ಕೂಡ ಆಯೋಜಿಸಿದ್ದಾರೆ. ಸ್ಮಾರಕ ಸುತ್ತಲೂ ಚೆನ್ನಮ್ಮನವರ ಬದುಕು ಹಾಗೇನೆ ಹೋರಾಟದ ವಿವಿಧ ಘಟನೆಗಳನ್ನ ನೆನಪಿಸುವಂತೆ ಹೀಗಾಗಿ ಕಲಾಕೃತಿಯನ್ನ ಕೂಡ ಸ್ಥಾಪಿಸಲಾಗಿದೆ. ಅಲ್ಲಿಯೇ ಸುಂದರವಾಗಿ ನಿರ್ಮಿಸಿರುವ ಮನೆಯಲ್ಲಿ ರಾಣಿ ಚೆನ್ನಮ್ಮನವರ ಕಥನವನ್ನ ಆಧರಿಸಿ ಹಲವಾರು ವರ್ಣಚಿತ್ರಗಳನ್ನ ಕೂಡ ಪ್ರದರ್ಶನ ಮಾಡಿರುವಂತದ್ದು. ಸದ್ಯ ನೀವು ದೃಶ್ಯದ ಕೂಡ ನೋಡ್ತಾ ಇರ್ಬೋದು ಐಕ್ಯ ಮಂಟಪ ಯಾವ ರೀತಿ ಇದೆ. ಸೊ ಪ್ರಮುಖವಾಗಿ ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಈ ಬಾರಿ ಏನಂದ್ರೆ ಬಹುತೇಕವಾಗಿ ರಾಣಿ ಚೆನ್ನಮ್ಮನವರ ಬದುಕಿನ ಕಥೆಯನ್ನ ಕೂಡ ವರ್ಣನೆ ಮಾಡಿದ್ದಾರೆ. ಸೊ ಇಲ್ಲಿ ಬರುವವರು ಒಂದು ಕಡೆ ಫ್ಲವರ್ ಶೋ ಅನ್ನ ನೋಡಿ ಎಂಜಾಯ್ ಮಾಡಿದ್ರೆ, ಮತ್ತೊಂದು ಕಡೆ ನೀವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಎಲ್ಲೆಡೆ ಕೂಡ ಫಲಕಗಳನ್ನ ಹಾಕಿರುವಂತದ್ದು. ಕಿತ್ತೂರಿಗೆ ಜಯ ಹೇಗೆ ಸಿಕ್ಕಿತು, ಪ್ರಮುಖವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ರೀತಿ ಹೋರಾಟವನ್ನ ಮಾಡಿದ್ರು, ಸೊ ಆಕೆಯ ಜೊತೆ ವೀರ ವನಿತೆಯರ ಕೂಡ ಕಥೆಯನ್ನ ಕೂಡ ವರ್ಣನೆ ಮಾಡಿದ್ದಾರೆ. ಒಂದು ಕಡೆ ನಾವು ಫ್ಲವರ್ ಶೋ ಅನ್ನ ವೀಕ್ಷಣೆ ಮಾಡಿ ಕಣ್ತುಂಬಿಕೊಂಡ್ರೆ, ಮತ್ತೊಂದು ಕಡೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ವಿಷಯಾಧಾರಿತ ಫ್ಲವರ್ ಶೋ ಅನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಬರುವವರು ಪ್ರತಿಯೊಬ್ಬರು ಕೂಡ ಇಲ್ಲಿ ಬರೆದಿರುವಂತಹ ಫಲಕಗಳನ್ನು ಓದಿಕೊಂಡು ಇತಿಹಾಸವನ್ನು ಮತ್ತೆ ನಾವು ಮರುಕಳಿಸಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಲಾಲ್ಬಾಗ್ ಫ್ಲವರ್ ಶೋ ಅನ್ನು ವೀಕ್ಷಣೆ ಮಾಡೋ ಮೂಲಕ ಬಹಳಷ್ಟು ಕಣ್ತುಂಬಿಕೊಳ್ಬಹುದು. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಬ್ಯುಸಿ ಲೈಫಲ್ಲಿ ಇರೋರಿಗೆ ವೀಕೆಂಡಲ್ಲಿ ಇದೊಂದು ಬಹಳಷ್ಟು ಮುದ ನೀಡುತ್ತೆ ಅಂತಲೇ ಹೇಳ್ಬೋದು. ಒಟ್ಟಾರೆ ಈಗ ಬಹುತೇಕವಾಗಿ ಈಗಾಗಲೇ ಇವತ್ತು ಫ್ಲವರ್ ಶೋಗೆ ಚಾಲನೆ ಕೊಟ್ಟಿರೋ ಕಾರಣಕ್ಕಾಗಿ ಬಹಳಷ್ಟು ಜನ ಫ್ಲವರ್ ಶೋನ ಬಂದು ವೀಕ್ಷಣೆ ಮಾಡ್ತಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು ಫ್ಲವರ್ ಶೋನ ವಿಶೇಷವಾಗಿ ಅಂದರೆ ಪ್ರತಿ ಬಾರಿ ಗುಲಾಬಿ ಆಗಿರ್ಬೋದು ಬೇರೆ ಬೇರೆ ಹೂಗಳಲ್ಲಿ ಡೆಕೋರೇಟ್ ಮಾಡ್ತಾರೆ. ಆದರೆ ಈ ಬಾರಿ ಸೇವಂತಿಗೆ ಅಂದರೆ ಬಿಳಿ ಆಗಿರ್ಬೋದು ವೆರೈಟಿ ಸೇವಂತಿಗೆ ಮೂಲಕ ಅನಾವರಣ ಮಾಡಿರುವಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಕೋಟೆ ಹೇಗಿತ್ತು, ಅವರ ಜೀವನ ಚರಿತೆ ಹೇಗಿತ್ತು, ಅವರ ಹೋರಾಟದಲ್ಲಿ ಯಾವ ರೀತಿ ಮಾಡಿದ್ರು, ಅವರ ಜೊತೆ ಇದ್ದಂತಹ ಒಡನಾಡಿಗಳನ್ನ ಸೊ ಸದ್ಯ ನೀವು ನೋಡ್ತಾ ಇರ್ಬೋದು ಇಂಡಿಪೆಂಡೆನ್ಸ್ ಡೇ ಆದ ಕಾರಣ ಇದೊಂದು ಫ್ಲವರ್ ಶೋ ಆಯೋಜನೆ ಮಾಡಿರುವಂಥದ್ದು. ಸ್ವತಂತ್ರ ವೀರರಿಗೆ ಪುಷ್ಪ ನಮನ ಸಲ್ಲಿಸುವಂತಹ ವರ್ಣನೆಯನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಜನಪದ ಕವಿಗಳು ಹಾಡುಗಾರರಾಗಿರ್ಬೋದು ಬಹುತೇಕವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಕುರಿತಂತೆ ಸಾಕಷ್ಟು ಜನಪದ ಸಾಹಿತ್ಯ ಸೃಷ್ಟಿಯಾಗಿ ಸೊ ಇದು ಸ್ವಾತಂತ್ರ್ಯ ವೀರರಿಗೆ ಪುಷ್ಪ ನಮನ ಸಲ್ಲಿಸುವ ರೀತಿಯಾಗಿದೆ. ಸೊ ಜನಪದ ಕವಿಗಳು ಹಾಡುಗಾರರಾಗಿರ್ಬೋದು ಕನ್ನಡ ನಾಡಿನ ಹಿರಿಮೆಗಳಲ್ಲಿ ಕೂಡ ಸೊ ಕೋಲಾಟದ ಹಾಡು, ಗೀಗಿ ಪದ, ಲಾವಣಿ, ಹಾಡು ಹಸೆ ಇವುಗಳ ರಚನಾಕಾರರು ಬಹುತೇಕ
ಅನಾಮಿಕರು, ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಕುರಿತಂತೆ ಸಾಕಷ್ಟು ಜನಪದ ಸಾಹಿತ್ಯ ಸೃಷ್ಟಿಯಾಗಿ ಅವರ ಹೋರಾಟದ ಕಥನವನ್ನ ಮುಂದಿನ ತಲೆಮಾರುಗಳಿಗೆ ದಾಟಿಸುವುದೇ ಇದರ ಒಂದು ಅರ್ಥ ಅಂತ ಹೇಳ್ಬೋದು. ಸದ್ಯ ಇದನ್ನ ಕೂಡ ಇಲ್ಲಿ ಅನಾವರಣಗೊಳಿಸಿರುವಂತದ್ದು. ವೀಕ್ಷಕರೇ, ಕಿತ್ತೂರು ಕೋಟೆ ಹೇಗಿತ್ತು ಅನ್ನೋದನ್ನ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಹೂಗಳ ಮುಖಾಂತರ ಒಂದು ಅನಾವರಣಗೊಳಿಸಿದ್ದಾರೆ. ನೀವು ಈಗಾಗಲೇ ನೋಡ್ತಾ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜೀವನ ಚರಿತೆ ಆಗಿರ್ಬೋದು, ಅವರು ಮಾಡಿರುವಂತಹ ಸಾಧನೆ ಆಗಿರ್ಬೋದು, ಪೋರ್ಚುಗೀಸರ ವಿರುದ್ಧ ಅವರು ಹೋರಾಟ ಮಾಡಿರೋದಾಗಿರ್ಬೋದು, ಸ್ವತಂತ್ರಕ್ಕೋಸ್ಕರ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನ ಒಂದು ಕಡೆ ವರ್ಣನೆ ಮಾಡಿದ್ರೆ, ಕೋಟೆ ಹೇಗಿತ್ತು ಅನ್ನೋದನ್ನ ಕೂಡ ಇಲ್ಲಿ ಹೂಗಳ ಮುಖಾಂತರ ಒಂದು ವರ್ಣನೆ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಸೇವಂತಿಗೆ ಗುಲಾಬಿ ಮೂಲಕ ಒಂದು ಕಿತ್ತೂರು ಕೋಟೆಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದು ರಾಜ ಅಲ್ಲಪ್ಪ ಗೌಡನ ಕಾಲದಲ್ಲಿ ಕಿತ್ತೂರಿನಲ್ಲಿ ಕೋಟೆ ನಿರ್ಮಾಣವಾಗುತ್ತೆ. ಈ ಕೋಟೆಯ ನಿರ್ಮಾಣಕ್ಕೆ ಗೋವೆಯ ಪೋರ್ಚುಗೀಸರ ಸಲಹೆ ಸಹಕಾರವನ್ನ ಕೂಡ ಸ್ವೀಕರಿಸಿದ್ದಾರೆ ಅಂತ ತಿಳಿಯುತ್ತೆ. ಕಿತ್ತೂರು ಕೋಟೆ ವರ್ತುಲಾಕಾರದಲ್ಲಿದೆ. ಸೊ ಜೋಡು ಗೋಡೆಗಳಿದ್ದು, ಒಳಗಡೆ ಅರಮನೆ ಕೂಡ ಇದ್ದು, ಹೊರಗಡೆ ಕಂದಕವಿದೆ. ಹೊರಗಡೆ ಭಾಗ ಗೋಡೆ ಹೊಂದಿಕೊಂಡಂತೆ ಅರ್ಧ ಚಂದ್ರಾಕಾರದ ಬುರುಜುಗಳು ಕೂಡ ಇರುವಂತದ್ದು. ಸೊ ಅದೇ ರೀತಿ ಒಂದು ವರ್ಣನೆ ಹೂಗಳ ಮೂಲಕ ಮಾಡಿದ್ದಾರೆ. ಕೋಟೆ ಒಳಗೆ ಆನೆ ಹೊಂಡ, ಕುದುರೆ ಲಾಯ ಮುಂತಾದವುಗಳು ಕೂಡ ಇದ್ದು, ಈಗ ಅಲ್ಲಿನ ಅವಶೇಷಗಳಿಂದ ಕೂಡ ತಿಳಿಯುತ್ತೆ. ಅದನ್ನ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಅಲ್ಲಿ ಒಂದು ಥೀಮ್ ಮೂಲಕ ಮಾಡಿದ್ದಾರೆ. ಸೊ ಇಲ್ಲಿ 12 ದಿವಸಗಳ ಕಾಲ ಏನು ಲಾಲ್ಬಾಗ್ ಫ್ಲವರ್ ಶೋ ನಡೆಯುತ್ತೆ. ಈ ಸಂದರ್ಭದಲ್ಲಿ ಕೋಟೆ ಹೇಗಿತ್ತು, ಸೊ ಅದನ್ನ ಈಗಿನ ಜನರೇಷನ್ಗೆ ತಿಳಿಸೋದಕ್ಕೋಸ್ಕರ ಹೂವಿನ ಮೂಲಕ ಒಂದು ಕೋಟೆಯನ್ನು ಕೂಡ ಮಾಡಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸೊ ಹೂ ಬಾಡದ ರೀತಿ ಲಾಲ್ಬಾಗ್ನ ಸಿಬ್ಬಂದಿಗಳು ಇದನ್ನ ಬಹಳಷ್ಟು ಒಂದು ಪ್ರೊಟೆಕ್ಟ್ ಮಾಡ್ತಾರೆ. CM ಸಿದ್ದರಾಮಯ್ಯ ಕೂಡ ಇದನ್ನ ಕಣ್ತುಂಬಿಕೊಂಡಿರುವಂಥದ್ದು. ಯಾಕಂದ್ರೆ ಕೋಟೆ ಅನ್ನೋದು ನಾವು ಅಲ್ಲಿ ಹೋಗಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಈಗಿನ ಮಕ್ಕಳು, ಈಗಿನ ಜನರೇಷನ್, ಈಗಿನ ಪೀಳಿಗೆಗಳು ಕೋಟೆಯ ಬಗ್ಗೆ ತಿಳ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಲಾಲ್ಬಾಗ್ನಲ್ಲಿ ಕೋಟೆಯ ನಿರ್ಮಾಣ ಆಗಿದೆ. ಸೊ ಪ್ರಮುಖವಾಗಿ ನೀವು ನೋಡ್ತಾ ಇರ್ಬೋದು, ಮೇಲೆ ಕಹಳೆ ಊದೋದಾಗಿರ್ಬೋದು, ಸೈನಿಕರು ಯಾವ ರೀತಿ ಕೋಟೆಯ ಸುತ್ತಮುತ್ತ ಭದ್ರತೆಯನ್ನ ಕೊಡ್ತಾ ಇದ್ರು. ಸೊ ಪ್ರತಿಯೊಂದು ಕೂಡ ಜನರ ಮನಸ್ಸಿಗೆ, ಕಣ್ಣಿಗೆ ಮುಟ್ಟುವ ರೀತಿಯಲ್ಲಿ ಲಾಲ್ಬಾಗ್ ಫ್ಲವರ್ ಶೋ ಅನ್ನ ಕೂಡ ಆಯೋಜನೆ ಮಾಡಿರುವಂತದ್ದು. ಬಹುತೇಕ ಮಂದಿ ಬರ್ತಾ ಇದ್ದಾರೆ. ಸೊ ನಮ್ ಜೊತೆ ಮಾತಾಡೋದಕ್ಕೆ ವಚನಾನಂದ ಸ್ವಾಮೀಜಿ ಕೂಡ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗುವ. ಪ್ರತಿ ಬಾರಿ ಕೂಡ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಬಹಳಷ್ಟು ಜನ ಬರ್ತಾರೆ ಸ್ವಾಮೀಜಿ. ಸೊ ನೀವು ಕೂಡ ಬಂದಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಫ್ಲವರ್ ಶೋ ನೋಡಿ? ಭಾಳ ಅತ್ಯಂತ ಸಂತೋಷವಾಗಿದೆ. ಜನವರಿಯಲ್ಲಿ ತೋಟಗಾರಿಕೆ ಇಲಾಖೆ ಸಚಿವರು ನಮ್ಮನ್ನು ಆಹ್ವಾನ ಮಾಡಿದರು. ಆ ಸಂದರ್ಭದಲ್ಲಿ 2017ನೇಯ ಫಲಪುಷ್ಪ ಮೇಳವನ್ನು ಮಹರ್ಷಿ ವಾಲ್ಮೀಕಿಯವರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದರು. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನ ಅವರಿಗೆ ನಾವು ಕೇಳ್ಕೊಂಡಿದ್ದೀವಿ, ವೀರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ 200 ವರ್ಷ ಆಗುತ್ತೆ. ಆ ವಿಜಯೋತ್ಸವದ ನೆನಪಿನಲ್ಲಿ ತಾವು ಬರುವ ಆಗಸ್ಟ್ನಲ್ಲಿ ಫ್ಲವರ್ ಶೋ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಯಿತು ಅಂತ ಹೇಳಿದರು. ಹಾಗಾಗಿ ಎಲ್ಲ ತೋಟಗಾರಿಕೆ ಇಲಾಖೆಯ ಎಲ್ಲ ಅಧಿಕಾರಿಗಳು ಸುಮಾರು 6 ತಿಂಗಳ ಕಾಲ ಶ್ರಮಪಟ್ಟು ಕಿತ್ತೂರಿಗೆ ಹೋಗಿ, ಬೈಲಂಗಲಕ್ಕೆ ಹೋಗಿ, ಕಾಕ್ತಿಗೆ ಹೋಗಿ, ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ನಂದಗಾಡು, ಸಂಗೊಳ್ಳಿ ಎಲ್ಲ ಕಡೆ ಹೋಗಿ ನೈಜ ಒಂದು ವಾತಾವರಣವನ್ನು ಫ್ಲವರ್ ಶೋ ಮೂಲಕ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇವೆ. ಸೊ ಪ್ರತಿ ಬಾರಿ ಕೂಡ ಒಂದೊಂದು ಥೀಮ್ ಇಟ್ಕೊಂಡಿರುವಂಥದ್ದು. ಅಂದರೆ ಈಗಿನ ಜನ್ರೇಷನ್ ಬಗ್ಗೆ ಸ್ವಾಮೀಜಿಯಾಗಿ ಏನು ಹೇಳ್ತೀರಾ? ಇದೆಲ್ಲ ಮಕ್ಕಳಿಗೆ ನಿಜವಾಗಿ ನಾವೆಲ್ಲ ಇತಿಹಾಸದಲ್ಲಿ ಓದಿರ್ಬೋದು, ಈಗಿನ ಮಕ್ಕಳಿಗೆ ಗೊತ್ತಿರಲ್ಲ. ಸೊ ಇದೊಂದು ಥೀಮ್ ಎಷ್ಟು ಉಪಯೋಗಕಾರಿ ಆಗ್ಬೋದು ಸರ್? ಈಗ ತಾನೇ ಮಕ್ಕಳು ಬಂದಿದ್ದರು, ನ್ಯೂ ಬಾಲ್ಡ್ವಿನ್ ಸ್ಕೂಲ್ ಮಕ್ಕಳು. ಅವ್ರಿಗೆಲ್ಲ ಕೆಲವು ಕನ್ನಡ ಬರ್ತವೆ, ಅವ್ರಿಗೆ ಮಕ್ಕಳಿಗೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸರಿಯಾಗಿ ಪರಿಚಯ ಇಲ್ಲ, ಸಂಗೊಳ್ಳಿ ರಾಯನ ಬಗ್ಗೆ ಪರಿಚಯ ಇಲ್ಲ, ಫ್ರೀಡಮ್ ಫೈಟರ್ ಬಗ್ಗೆ ಪರಿಚಯ ಇಲ್ಲ. ಅವ್ರು ಸೂಕ್ಷ್ಮವಾಗಿ ಹೇಳಿದ್ದಕ್ಕೆ ದೇ ರಿಯಲಿ ಥ್ರಿಲ್ಡ್, ದೇ ವೆರಿ ಮಚ್ ಎಂಜಾಯ್ಡ್. ಅವ್ರು ಭಾಳ ಖುಷಿಪಟ್ಟರು. ಹಾಗಾಗಿ ಒಂದು ಈ ಲಾಲ್ಬಾಗ್ ಇದೆಯಲ್ಲ, ಸರ್ವೇ ಸಾಮಾನ್ಯವಾಗಿ ಬೆಂಗಳೂರು ಜನ ಬರ್ತಾರೆ. ಇಂಥ ಫ್ಲವರ್ ಶೋ ಮಾಡಿದಾಗ ಇಡೀ ನಾಡು, ರಾಷ್ಟ್ರ, ವಿದೇಶದ ಜನಗಳು ಬರ್ತಾರೆ. ಇಲ್ಲಿ ಬರೋದ್ರ ಮೂಲಕ ಒಂದು ಕಾನ್ಸೆಪ್ಟನ್ನು ತಿಳ್ಕೊತಾರೆ, ಲಾಲ್ಬಾಗದ ಸೌಂದರ್ಯವನ್ನು ಸವಿತಾರೆ. ಜೊತೆಗೆ ಇಲ್ಲಿರುವಂಥ ಆಕ್ಸಿಜನ್ ಪ್ರಮಾಣವನ್ನು ಅವ್ರಿಗೆ ಕೂಡ ಒಂದು ಎಲ್ಲೊಂದು ಕಡೆ ಪ್ರೇರಣೆ ಕೊಡುತ್ತೆ. ನಾವು ಒಂದು ಗಿಡವನ್ನು ನೆಡಬೇಕು, ನಾವು ಒಂದು ಸಸ್ಯವನ್ನು ನೆಡಬೇಕು, ನಮ್ಮ ಮನೆ ಸುತ್ತಲೇ ಒಂದು ಸಣ್ಣ ಲಾಲ್ಬಾಗ್ ಮಾಡಬೇಕು ಅಂತ ಇರ್ತದೆ.
ನಾನು ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನ್ಯೂ ಬಾಲ್ವಿನ್ ಬಾನಸವಾಡಿಯಿಂದ ಬರ್ತಾ ಇದ್ದೀವಿ. ನಮ್ಮ ಅರ್ಲಿ ಇಯರ್ಸ್ ಕಿಂಡರ್ಗಾರ್ಟನ್ ಮಕ್ಕಳ ಜೊತೆ ಬಂದಿದ್ದೀವಿ. ತುಂಬ ಖುಷಿ ಆಯಿತು ಮಕ್ಕಳಿಗೆ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲವರ್ಸ್ ಎಲ್ಲ ನೋಡೋಕ್ಕೆ. ಈ ಆಪರ್ಚುನಿಟಿ ಕೊಟ್ಟಿದ್ದವು ನಮ್ಮ ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ನಾವು ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಎಲ್ಲರಿಗೂ ಖುಷಿ ಆಯಿತು. ಫ್ಲವರ್ ಶೋ ಇಸ್ ವೆರಿ ವೆರಿ ನೈಸ್. ತುಂಬ ಚೆನ್ನಾಗಿದೆ. Flowers is so beautiful. I loved it. ವೀಕ್ಷಕರೇ, ಇಲ್ಲಿ ಕರ್ನಾಟಕದ ವೀರ ವನಿತೆಯರ ಬಗ್ಗೆ ವರ್ಣನೆ ಮಾಡಿರುವಂಥದ್ದು ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಹೂಗಳ ಮೂಲಕ ಒಂದು ಅನಾವರಣಗೊಳಿಸಿದ್ದಾರೆ. ಪ್ರಮುಖವಾಗಿ ರಾಣಿ ಅಬ್ಬಕ್ಕ ದೇವಿ ಆಗಿರ್ಬೋದು. ರಾಣಿ ಅಬ್ಬಕ್ಕ ದೇವಿ ನಮ್ಮ ನಾಡಿಗೆ ಮಾಡಿರುವಂತಹ ಸೇವೆಗಳನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಜನರಿಗೆ ಗೊತ್ತಾಗಬೇಕು ಯಾರು ರಾಣಿ ಅಬ್ಬಕ್ಕ ದೇವಿ, ಸೊ ಇವರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ಇಲ್ಲಿ ಕರ್ನಾಟಕದ ವೀರ ವನಿತೆಯರ ಬಗ್ಗೆ ಬಹಳಷ್ಟು ವರ್ಣನೆ ಮಾಡಿದ್ದಾರೆ. ರಾಣಿ ಚೆನ್ನಭೈರವ ದೇವಿ ಇಲ್ಲಿ ಇರುವಂಥದ್ದು, ಕೆಳದಿ ಚೆನ್ನಮ್ಮ ಆಗಿರ್ಬೋದು, ಬೆಳವಾಡಿ ಮಲ್ಲಮ್ಮ ಆಗಿರ್ಬೋದು. ಸೊ ಮಹಿಳೆಯರ ಸಾಧನೆ ಬಗ್ಗೆ ಕೂಡ ಇಲ್ಲಿ ಒಂದು ಫಲಪುಷ್ಪ ಪ್ರದರ್ಶನದ ಮೂಲಕ ವರ್ಣನೆ ಮಾಡುವ ಮೂಲಕ ಜನಸಾಮಾನ್ಯರಿಗೆ ಇದರ ಬಗ್ಗೆ ಇತಿಹಾಸದ ಬಗ್ಗೆ ಗೊತ್ತಿರಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ವರ್ಣನೆಯನ್ನು ಕೂಡ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಈಗಾಗಲೇ ಒಬ್ಬೊಬ್ಬರ ಜೀವನ ಚರಿತ್ರೆ ಏನಿದೆ, ರಾಣಿ ಅಬ್ಬಕ್ಕ ದೇವಿ ಮಂಗಳೂರಿನ ಹತ್ತಿರದ ಉಳ್ಳಾಲವನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದಾರೆ. ಸೊ ರಾಣಿ ಅಬ್ಬಕ್ಕ ತನ್ನ ಶೌರ್ಯಕ್ಕೆ ಕೂಡ ಹೆಸರುವಾಸಿಯಾಗಿದ್ದರು. ಅಷ್ಟು ಮಾತ್ರವಲ್ಲದೆ ರಾಣಿ ಅಬ್ಬಕ್ಕ ಕಟ್ಟಿದ ನೌಕಾಪಡೆ ಪೋರ್ಚುಗೀಸರನ್ನ ಕೂಡ 4 ಬಾರಿ ಸೋಲಿಸಿ ಹಿಮ್ಮೆಟ್ಟಿಸಲಾಗಿತ್ತು. ಸೊ ಅವರ ಬಗ್ಗೆ ಕೂಡ ಇಲ್ಲಿ ಜೀವನ ಚರಿತ್ರೆ ಬಗ್ಗೆ ಕೂಡ ತಿಳಿಸಿರುವಂಥದ್ದು. ಇದು ಮೊದಲ ಚಿತ್ರದಲ್ಲಿ ನೀವು ಕಾಣ್ತಾ ಇರುವಂಥದ್ದು ರಾಣಿ ಅಬ್ಬಕ್ಕ ದೇವಿ. 1525ರಿಂದ 1575ರವರೆಗೆ ಇವರ ವರ್ಣನೆಯನ್ನು ಕೂಡ ಮಾಡಲಾಗಿತ್ತು. ಸೊ ಇವರು 1570 ಕೊನೆಯ ಯುದ್ಧದಲ್ಲಿ ರಾಣಿ ಅಬ್ಬಕ್ಕಳನ್ನ ಮೋಸದಿಂದ ಸೆರೆ ಹಿಡಿಯಲಾಗಿತ್ತು. ಸೊ ಸೆರೆಯಲ್ಲಿದ್ದಾಗಲೂ ಕೂಡ ಸೋಲನ್ನೊಪ್ಪಿಕೊಳ್ಳದೆ ಹೋರಾಡಿಯೇ ರಾಣಿ ಅಬ್ಬಕ್ಕ ಪ್ರಾಣವನ್ನ ಕೂಡ ಬಿಟ್ಟಿರುವಂಥದ್ದು. ಸದ್ಯ ಇದು ರಾಣಿ ಅಬ್ಬಕ್ಕ ದೇವಿಯ ಜೀವನ ಚರಿತ್ರೆ. ಸೊ ಅವರು ಏನೆಲ್ಲ ನಮಗೆ ಸಾಧನೆಯನ್ನ ಮಾಡಿದ್ರು, ಸೊ ಅವರ ಜೀವನವನ್ನ ಯಾವ ರೀತಿ ಮುಡಿಪಾಗಿಟ್ರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೇನೆ ರಾಣಿ ಚೆನ್ನಭೈರವ ದೇವಿ ಅವರ ದೃಶ್ಯವನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೂಗಳ ಮೂಲಕ ಅವರನ್ನ ಕೂಡ ವರ್ಣನೆ ಮಾಡಿರುವಂಥದ್ದು. ಇವರು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದ್ದವರು. ಸೊ ಚೆನ್ನಭೈರವ ದೇವಿ ವಿಜಯನಗರ ಪತನದ ನಂತರ 1565ರಲ್ಲಿ ಸ್ವತಂತ್ರವಾಗಿ ಉತ್ತರ ಕನ್ನಡ ಜಿಲ್ಲೆಯ ಗೆರೆಸೊಪ್ಪ ರಾಜಧಾನಿಯಾಗಿ ಮಾಡಿಕೊಂಡು 54 ವರ್ಷಗಳಷ್ಟು ದೀರ್ಘಕಾಲ ರಾಜ್ಯವನ್ನ ಆಳಿದ್ದಾರೆ. ಇವರು ಕೂಡ ಸಾಲ್ವ ವಂಶಕ್ಕೆ ಸೇರಿದ ಹಾಡುವಳ್ಳಿಯ ರಾಣಿ ಚೆನ್ನದೇವಿ ಸಹ ಪೋರ್ಚುಗೀಸರೊಂದಿಗೆ ಹಲವು ಬಾರಿ ಕೂಡ ಹೋರಾಟವನ್ನ ಮಾಡಿರುವಂಥದ್ದು. ಮಹಿಳೆಯಾಗಿದ್ದುಕೊಂಡು ದಿಟ್ಟವಾಗಿ ತನ್ನ ಹೋರಾಟ ಮಾಡುವ ಮೂಲಕ ಹೋರಾಟದಲ್ಲೇ ಇವರು ಮೃತವನ್ನ ಕೂಡ ಪಟ್ಟಿರುವಂಥದ್ದು. ಸೊ ಮತ್ತೊಬ್ಬರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಇದು ರಾಣಿ ಚೆನ್ನಭೈರವ ದೇವಿಯ ಅವರ ವರ್ಣನೆಯಾಗಿರುವಂಥದ್ದು. ಸೊ ಮತ್ತೊಬ್ರು ಇದ್ದಾರೆ ಬೆಳವಾಡಿ ಮಲ್ಲಮ್ಮ. ಬೆಳವಾಡಿ ಮಲ್ಲಮ್ಮ ಅವರು ಉತ್ತರ ಕನ್ನಡ ಜಿಲ್ಲೆಯವರು. ಸೊ ಇವರು ಕೂಡ 5000 ಸಂಖ್ಯೆಯ ಮಹಿಳಾ ಸೈನ್ಯವನ್ನೇ ಕೂಡ ಕಟ್ಟಿರುವಂಥದ್ದು. ಶಿವಾಜಿಯ ಮರಾಠ ಸೈನ್ಯದ ವಿರುದ್ಧ ಮಲ್ಲಮ್ಮ ತನ್ನ ಮಹಿಳಾ ಸೈನ್ಯದೊಂದಿಗೆ ಹೋರಾಡಿದ್ದಾರೆ. ಕೊನೆಯಲ್ಲಿ ಶಿವಾಜಿ ಮಲ್ಲಮ್ಮದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ರಿಂದ ಸ್ವತಂತ್ರವಾಗಿ ಇವರು ಆಳ್ವಿಕೆಯನ್ನು ಕೂಡ ನಡೆಸಿರುವಂಥದ್ದು. ಸೊ ಇವರದ್ದು ಕೂಡ ಬಹಳಷ್ಟು ಬೆಳವಾಡಿ ಮಲ್ಲಮ್ಮ ಕೂಡ ಬಹಳಷ್ಟು ಸಾಧನೆಯನ್ನ ಮಾಡಿರುವವರು. ಸೊ ಬೆಳವಾಡಿ ಮಲ್ಲಮ್ಮ ಬಹುತೇಕವಾಗಿ ಹೋರಾಟವನ್ನ ಪೋರ್ಚುಗೀಸರ ವಿರುದ್ಧ ಕೂಡ ಮಾಡಿ ತಮ್ಮ ಕೊನೆಯ ಹಂತದವರೆಗೆ ಅಂದರೆ ಸೋಲದೆ ಒಪ್ಪದೆ ತನ್ನ ಜೀವವನ್ನ ಮುಡಿಪಾಗಿ ಇಟ್ಟವರು. ಸೊ ಈಗಾಗಲೇ ಇವರು ಉತ್ತರ ಕನ್ನಡ ಜಿಲ್ಲೆಯ ಸೋಂದೆಯ ರಾಜನಾಗಿದ್ದ ಮಧುಲಿಂಗ ನಾಯಕನ ಮಗಳು ಕೂಡ ಆಗಿದ್ದಾರೆ. ಚಿಕ್ಕಂದಿನಿಂದ ಕೂಡ ಶಾಸ್ತ್ರ ಹಾಗೆಯೇ ಶಸ್ತ್ರ ಎರಡನ್ನೂ ಕೂಡ ಕರಗತ ಮಾಡಿಕೊಂಡು ಬೈಲಹೊಂಗಲದ ಹತ್ತಿರದ ಬೆಳವಾಡಿ ಸಂಸ್ಥಾನ ರಾಜ ಈಶ್ವರ ಪ್ರಭುವನ್ನ ಮದುವೆಯಾಗಿ ಅಲ್ಲಿಗೆ ರಾಣಿಯಾಗಿ ಕೂಡ ಹೋದವರು. ಸೊ ಇವರ ಜೀವನ ಚರಿತ್ರವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ.
ಹಾಗೆಯೇ ರಾಣಿ ಕೆಳದಿ ಚೆನ್ನಮ್ಮ ಕೂಡ ಬಹಳಷ್ಟು ಹೆಸರುವಾಸಿಯಾದವರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದ ರಾಜ್ಯ ಕೂಡ ಕೆಳದಿಯಾಗಿತ್ತು. ಸೊ ವಿಜಯನಗರದ ಪತನದ ನಂತರ ದಕ್ಷಿಣದಲ್ಲಿ ದೊಡ್ಡ ರಾಜ್ಯವನ್ನ ಎತ್ತಿ ಹಿಡಿದವರಂತಾನೆ ಹೇಳ್ಬೋದು. ಸೊ ಇವರು ಮೈಸೂರಿನ ಚಿಕ್ಕದೇವರಾಯ ಒಡೆಯರ್ ಹಾಗೇನೆ ರಾಜ್ಯ ವಿಸ್ತರಿಸೋದಕ್ಕೆ ತೊಡಗಿ ಕೆಳದಿಯ ಕೆಲವು ಪ್ರದೇಶವನ್ನ ಕೂಡ ಗೆಲ್ತಾರೆ. ತದನಂತರ ಸೋತ ಪ್ರದೇಶಗಳನ್ನು ಪುನಃ ವಶಪಡಿಸಿಕೊಳ್ಳಲಿ ಇವರು ಸಫಲರಾಗಿರುವಂಥದ್ದು. ಇಲ್ಲಿ ಅಂದರೆ ಮಹಿಳೆಯರ ಸಾಧನೆ ಏನು ಅನ್ನೋದನ್ನು ಕೂಡ ಬಹುತೇಕವಾಗಿ ವರ್ಣನೆ ಮಾಡಿರುವಂಥದ್ದು. ಒಬ್ಬೊಬ್ಬರ ಜೀವನ ಚರಿತೆ ಒಂದೊಂದು ರೀತಿಯಾಗಿದೆ. ಸೊ ಇಲ್ಲಿ ರಾಣಿ ವೀರಮ್ಮಾಜಿ ಕೂಡ ಇದ್ದಾರೆ. ಇವರು ಕೆಳದಿ ರಾಜ್ಯದ ಕೊನೆಯ ರಾಣಿ ವೀರಮ್ಮಾಜಿ. ಸೊ ಇವರು ಬಿದನೂರಿನ ಇವಳ ಕೋಟೆಯ ಮೇಲೆ ಹೈದರಾಲಿ ಹಾಗೆಯೇ ಚಿತ್ರದುರ್ಗದ ಮದಕಾರಿ ನಾಯಕರ ಸೈನಿಗಳು 21 ಬಾರಿ ದಾಳಿಯನ್ನು ಮಾಡುತ್ತೆ. 20 ಬಾರಿ ಕೂಡ ವೀರಮ್ಮಾಜಿ ಅಜೇಲಾಗಿ ಕೂಡ ಉಳಿಯುವಂಥದ್ದು. ಸೊ ಮಧುಗಿರಿಯ ಕೋಟೆಯಲ್ಲಿ ಇವರನ್ನ ಸೆರೆಯಲ್ಲಿಡ್ತಾರೆ ವೀರಮ್ಮಾಜಿಯನ್ನ. 4 ವರ್ಷಗಳ ನಂತರ ಮರಾಠ ಸೈನ್ಯ ಇವರನ್ನ ಬಿಡಿಸಿ ಪೂನೆಗೆ ಕೊಂಡೊಯ್ಯುವಾಗ ದಾರಿಯಲ್ಲಿ ಇವರು ಅಸುನೀಗುವಂಥದ್ದು. ಸೊ ಪ್ರಮುಖವಾಗಿ ಇವರು ಬಹಳಷ್ಟು ಸೇವೆಯನ್ನು ಕೂಡ ಮಾಡಿರುವಂಥದ್ದು. ಸೊ ಎಲ್ಲರಿಗೂ ಕೂಡ ಗೊತ್ತು ಒಣಕೆ ಓಬವ್ವ ಬಗ್ಗೆ ಇತಿಹಾಸ ಯಾರಿಗೂ ಕೂಡ ಹೇಳಬೇಕಿಲ್ಲ. ಸೊ ಬಹುತೇಕವಾಗಿ ಒಣಕೆ ಓಬವ್ವ ಬಗ್ಗೆ ಬಹುತೇಕ ಜನ ತಿಳ್ಕೊಂಡಿರುವಂಥದ್ದು. ಸೊ ಪ್ರಮುಖವಾಗಿ ಈಗಿನ ಜನರೇಷನ್ ಹಾಗೇನೆ ಈಗಿನ ಮಕ್ಕಳಿಗೆ ಅಂದರೆ ಒಣಕೆ ಓಬವ್ವ ಬಗ್ಗೆ ಕೂಡ ತಿಳಿಬೇಕು ಅನ್ನೋ ನಿಟ್ಟಿನಲ್ಲಿ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಈಗಾಗಲೇ ಒಣಕೆ ಓಬವ್ವನ ಕೂಡ ಅನಾವರಣ ಮಾಡಿರುವಂಥದ್ದು. ಒಣಕೆ ಓಬವ್ವ 18ನೇ ಶತಮಾನದವರು. ಸೊ ಒಣಕೆ ಓಬವ್ವ 18ನೇ ಶತಮಾನದಲ್ಲಿ ಚಿತ್ರದುರ್ಗದ ಪಾಳೆಗಾರನಾಗಿದ್ದ ಮದಕರಿ ನಾಯಕನ ಕೋಟೆಯ ಕಾವಲುಗಾರರಾಗಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಹೈದರಾಲಿಯ ಸೈನಿಕರು ಚಿತ್ರದುರ್ಗ ಮೇಲೆ ಆಕ್ರಮಣ ಮಾಡಿದಾಗ ಕಲ್ಲಂಗಿಡಿಯಲ್ಲಿ ಸೈನಿಕರು ಒಳನುಸಲು ಪ್ರಯತ್ನಿಸುವಾಗ ಒಣಕೆ ಓಬವ್ವ ತನ್ನ ಒಣಕೆಯನ್ನು ಅಸ್ತ್ರವಾಗಿಟ್ಟುಕೊಂಡು ಶತ್ರುಗಳನ್ನು ಕೂಡ ಎದುರಿಸ್ತಾಳೆ. ಅತ್ಯಂತ ಅನಿರೀಕ್ಷಿತವಾಗಿ ನಡೆದ ಈ ಹೋರಾಟದಲ್ಲಿ 100 ಶತ್ರು ಸೈನಿಕರು ತನ್ನ ಒನಕೆಯಿಂದ ಓಬವ್ವನನ್ನು ಕೊಲ್ಲುತ್ತಾಳೆ. ಅಷ್ಟು ಮಾತ್ರವಲ್ಲದೆ ಹಿಂಬದಿಯಿಂದ ಬಂದ ಸೈನಿಕನೊಬ್ಬ ಆಕೆಯ ಕತ್ತನ್ನ ಸಿಲುಕಿ ಅಂದರೆ ವೀರೋಚಿತಕ್ಕೆ ಮರವನ್ನ ಕೂಡ ಅಪ್ಪುವಂಥದ್ದು. ಒನಕೆ ಓಬವ್ವ ಬಗ್ಗೆ ಈಗಾಗಲೇ ಪ್ರತಿಯೊಂದು ಇತಿಹಾಸದ ಪಾಠದಲ್ಲಿ ಕೂಡ ಈಗಿನ ಮಕ್ಕಳು ಒನಕೆ ಓಬವ್ವ ಬಗ್ಗೆ ತಿಳಿಬೇಕು ಅನ್ನೋದಕ್ಕೆ ಈಗಾಗಲೇ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಕೂಡ ಆಕೆಯ ಜೀವನ ಚರಿತೆಯನ್ನು ಕೂಡ ವರ್ಣನೆ ಮಾಡಿರುವಂಥದ್ದು. ಒನಕೆ ಓಬವ್ವ ಬಗ್ಗೆ ಈಗಾಗಲೇ ಬಹಳಷ್ಟು ಸಿನಿಮಾ ಆಗಿರ್ಬೋದು, ಚಿತ್ರಣದಲ್ಲಿ ಕೂಡ ಬಹಳಷ್ಟು ವರ್ಣನೆ ಮಾಡಿದ್ದಾರೆ. ಸದ್ಯ ಒನಕೆ ಓಬವ್ವ ಮಾತ್ರವಲ್ಲದೆ ವೀರ ವನಿತೆಯರಾಗಿ ಯಾವ ರೀತಿ ನಮ್ಮ ಸ್ವಾತಂತ್ರ್ಯ ದಿವಸಕ್ಕೆ ಹೋರಾಟವನ್ನು ಮಾಡಿದ್ರು, ಪೋರ್ಚುಗೀಸರ ವಿರುದ್ಧ ಮಹಿಳಾ ಮಣಿಗಳು ಕೂಡ ಹೇಗೆ ತಮ್ಮ ಸಾಧನೆಯನ್ನು ತೋರಿಸಿದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಬಹುದು. ಮತ್ತೆ ಸಂಗಡಿಗರನ್ನ ಯಾವ ರೀತಿ ಗಲ್ಲು ಶಿಕ್ಷೆಗೆ ಗುರಿಯಾಗಿಸಲಾಗಿತ್ತು ಅನ್ನೋದನ್ನ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ಸದ್ಯ ನೀವು ನೋಡ್ತಾ ಇರ್ಬೋದು ರಾಯಣ್ಣವರ ಇದು ಒಂದು ಪುತಾಲಿ. ಸೊ ಇಲ್ಲಿ ಅವರ ಸಹಚರರನ್ನ ಯಾವ ರೀತಿ ಗಲ್ಲು ಶಿಕ್ಷೆಗೆ ಏರಿಸಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ನಂದಗಡದಲ್ಲಿ ಸಾರ್ವಜನಿಕವಾಗಿ ಜನವರಿ 22ರಂದು ಗಲ್ಲಿಗೇರಿಸುವ ಮೂಲಕ ಸಂಗೊಳ್ಳಿ ರಾಯಣ್ಣ ಸಹಿತ 7 ಜನರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿತ್ತು. ಸೊ ಅದರಲ್ಲಿ ಈಗಾಗಲೇ ಗಲ್ಲು ಶಿಕ್ಷೆಗೆ ಗುರಿಯಾದವರ ಚಿತ್ರಣವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ರಾಯಣ್ಣ ರೋಗಣ್ಣನವರ ಸಂಗೊಳ್ಳಿ ಆಗಿರ್ಬೋದು, ಬಾಲನಾಯಕ ಮಲ್ಲನಾಯಕ ಆಗಿರ್ಬೋದು, ಬಸಲಿಂಗಪ್ಪ ಆಗಿರ್ಬೋದು, ಕರಬಸಪ್ಪ ಆಗಿರ್ಬೋದು, ಭೀಮ ಜಿಡ್ಡಿಮನಿ ಆಗಿರ್ಬೋದು, ಕೆಂಚಪ್ಪ ಸೇರಿದಂತೆ ಸೊ ಇವರನ್ನ ರಾಯಣ್ಣ ಮತ್ತು ಸಂಗಡಿಗರನ್ನ ಗಲ್ಲಿಗೇರುವ ದೃಶ್ಯವನ್ನ ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಅವರನ್ನ ಗಲ್ಲುಗೇರಿಸಲಾಯಿತು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ವರ್ಣನೆ ಮಾಡಿರುವಂಥದ್ದು. ಸೊ ಪ್ರಮುಖವಾಗಿ ಈಗಿನ ಜನರೇಷನ್ಗೆ ಇದನ್ನ ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇಲ್ಲೊಂದು ವರ್ಣನೆ ಮಾಡಿರುವಂಥದ್ದು.
ವೀಕ್ಷಕರೇ ನೋಡಿದ್ರಲ್ಲ, ಗಾಜಿನ ಮನೆಯಲ್ಲಿ ಯಾವ ರೀತಿ ಲಾಲ್ ಬಾಗ್ ಫಲಪುಷ್ಪ ಪ್ರದರ್ಶನವನ್ನ ಮಾಡಿದ್ದಾರೆ ಅಂತ. ಇತಿಹಾಸವನ್ನ ಈಗಿನ ಜನರೇಷನ್ಗೆ ತಿಳಿಸ್ಕೊಡ್ಬೇಕು. ಈಗಿನ ಮಕ್ಕಳು ಅಂದ್ರೆ ಹಿಂದಿನ ಇತಿಹಾಸವನ್ನ ನೋಡ್ಕೋಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಇತರೆಯರ ಜೀವನದಂತ ಫಲಪುಷ್ಪ ಪ್ರದರ್ಶನವನ್ನ ಕೂಡ ಆಯೋಜನೆ ಮಾಡಿರುವಂತದ್ದು. ಸದ್ಯ ಈಗಾಗಲೇ ಕಣ್ಣಿಗೆ ಆನಂದ ಕೊಡುವಂತಹ, ಮನಸ್ಸಿಗೆ ಮುದ ನೀಡುವಂತಹ ಲಾಲ್ ಬಾಗ್ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದೆ. ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಸ್ವಾತಂತ್ರ್ಯ ದಿವಸ ತನಕ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಲಾಗುತ್ತೆ. ಸೊ ಬಹುತೇಕ ಮಂದಿ ಸಿಲಿಕಾನ್ ಸಿಟಿ ಆಗಿರ್ಬೋದು, ಬೇರೆ ದೇಶ ವಿದೇಶಗಳಿಂದ ಬಂದು ಕೂಡ ಫಲಪುಷ್ಪ ಪ್ರದರ್ಶನವನ್ನ ವೀಕ್ಷಣೆ ಮಾಡಬಹುದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.